ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೇಳಬೇಕು. ಯಾಕೆಂದರೆ ಮುಂಚೆ ಒಳ್ಳೆಯ ಶೋಫಲಗಳನ್ನು ಅನುಭವಿಸಿದ್ದೀರಾ, ಹಾಗಂತ ತೊಂದರೆಯನ್ನು ಅನುಭವಿಸಿದ್ದೀರಾ, ಕಷ್ಟವನ್ನು ಅನುಭವಿಸಿದ್ದೀರಾ, ಸುಖವನ್ನು ಅನುಭವಿಸಿದ್ದೀರಾ. ಸಮ್ಮಿಶ್ರ ಫಲ ನಿಮ್ಮ ಒಂದು ರಾಶಿಯಲ್ಲಿತ್ತು. ಹಾಗಾಗಿ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುಬಲ ಇಲ್ಲ, ಈಗ ಗುರುವಿನ ಅನುಕೂಲ ಇಲ್ಲ. ಹಾಗಾಗಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ಬೋದು. ಗುರು ಅನುಕೂಲ ಇಲ್ಲ ಅಂತಂದ್ರೆ ಇನ್ನೂ ತೊಂದರೆ ಆಗುತ್ತೆ ಅಂತಲ್ಲ, ನಮಗೆ ದೈವಾನುಕೂಲ ಇಲ್ಲ, ಈಗ ನಾವು ಜಾಗ್ರತೆಯಿಂದ ಇರಬೇಕು ಅನ್ನೋದೊಂದು ಸೂಚನೆ ಅಷ್ಟೇ, ಬಿಟ್ಟರೆ ತುಂಬ ವ್ಯತ್ಯಾಸ ಆಗುತ್ತೆ ಅಂತೇನೋ ಅಲ್ಲ. ಜೀವನದಲ್ಲಿ ಯಾವುದೇ ವ್ಯತ್ಯಾಸಗಳಂತ ದೊಡ್ಡದಾಗಿ ಪ್ರಮಾಣದಲ್ಲಿ ಆಗಲ್ಲ, ನಾವು ಜಾಗ್ರತೆಯಿಂದ ಇದ್ದರೆ. ಯಾವುದೇ ಒಂದರೂ ನಮ್ಮ ಜಾಗ್ರತೆ ಇಲ್ಲ ಅಂದರೆ ನಮಗೆ ಗುರುಬಲ ಇದ್ದರೂ ತೊಂದರೆ ಆಗ್ಬೋದು. ಯಾವುದೇ ಯೋಗಗಳು ಎಷ್ಟು ಚೆನ್ನಾಗಿದ್ರು ಕೂಡ ನಾವು ಜಾಗ್ರತೆ ಇಲ್ಲ ಅಂದರೆ ತೊಂದರೆ ಆಗ್ತದೆ. ಕಾರಣ ದೇವರು ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ ಕರ್ಮಾನುಸರಣೆ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಉಪಯೋಗಿಸ್ಕೋಬೇಕು. ದೇವರು ಬುದ್ಧಿ ಕೊಟ್ಟಿದ್ದಾನಲ್ವಾ, ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋದರೆ ನಮಗೆ ಅಂಥ ತೊಂದರೆಗಳು ಬರೋದಿಲ್ಲ. ಅದಕ್ಕೆ ನಮ್ಮ ಕರ್ಮವನ್ನು ನಾವು ಮಾಡಬೇಕು, ಯೋಚನೆಯನ್ನು ಮಾಡಬೇಕು, ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು. ಸಮಯ ಪ್ರಜ್ಞೆ ನಮಗಿದ್ರೆ ಎಂಥ ಕಷ್ಟದಷ್ಟಗಳು ದುಃಖಗಳಿದ್ರೂ ಕೂಡ ಪರಿಹಾರ ಮಾಡೋದಕ್ಕೆ ದೇವರೇ ದಾರಿ ತೋರಿಸ್ತಾನೆ. ಹಾಗಾಗಿ ಅಂತಹ ಒಂದು ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ 2ರಲ್ಲಿ ರಾಹು ಪ್ರವೇಶ ಆಗಿದೆ, ಅಂದರೆ ಗೋಚರ ಆಗಿದೆ. ದ್ವಿತೀಯದಲ್ಲಿ ರಾಹು ಇದ್ದಾಗ ನಿಮಗೆ ಅನವಶ್ಯಕ ಮಾತು ಬರತಕ್ಕಂತಹದ್ದು, ಜಗಳ ಆಗ್ತಕ್ಕಂತಹದ್ದು, ವಾದ ವಿವಾದಗಳು, ಚರ್ಚೆಗಳು ಹೆಚ್ಚಿಗೆ ಆಗುತ್ತೆ. ಅದನ್ನು ಕಡಿಮೆ ಮಾಡಬೇಕು. ಯಾಕೆಂದರೆ ಕೇತು ದೃಷ್ಟಿ ಕೂಡ ಇರುತ್ತೆ. ಕೇತು ರಾಹು ತಲೆ, ಕೇತು ಬಾಲ ಅಂತ ಹೇಳ್ತೀವಿ. ಹಾಗಾಗಿ ಆ ರಾಹು ಕೇತುಗಳು ನಿಮಗೆ ದ್ವಿತೀಯದಲ್ಲಿ ರಾಹು ಸ್ಥಿತನಾಗಿ ಕೇತುನೂ ಇರ್ತಾನೆ, ಆ ದೃಷ್ಟಿಯಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಏನಾಗುತ್ತೆ, ನಿಮಗೆ ವಾದ ವಿವಾದಗಳು, ಚರ್ಚೆಗಳು, ಮನಸ್ತಾಪಗಳು ಆಗುತ್ತೆ. ನೀವು ಯಾರ ಹತ್ರ ವಾದ ವಿವಾದಗಳು ಮಾಡಿ ಮನಸ್ತಾಪ ಮಾಡೋದಕ್ಕಿಂತ ನೀವು ಕೇಳಿಕೊಂಡು ಸುಮ್ಮನೆ ಇರೋದು ತುಂಬ ಒಳ್ಳೇದು. ಯಾರ ಹತ್ರ ವಾದ ವಿವಾದ ಮಾಡಕ್ಕೆ ಹೋಗಬಾರ್ದು. ನಿಮ್ಗೆ ತೊಂದರೆ ಇದೆ ಅಂದರೆ ಮಾತಾಡಿ, ಅನವಶ್ಯಕ ಯಾರ ಹತ್ರ ವಾದ ವಿವಾದ ಚರ್ಚೆ ಮಾಡಕ್ಕೆ ಹೋಗಬಾರ್ದು. ವಿಕ್ರಮ ಸ್ಥಾನದಲ್ಲಿ ಶನಿ ಇದ್ದಾನೆ. 3ನೇ ಮನೆಯಲ್ಲಿ ಶನಿ ಇದ್ದಾಗ ನಿಮ್ದು ಯಾವುದೇ ಕೆಲಸ ಕಾರ್ಯಗಳಿದ್ರೂ ಗೆದ್ದು ಬರ್ಬೋದು. ಮತ್ತು ನೀವು ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಇವೆಲ್ಲ ನೀವು ಶತ್ರುಧ್ವಂಸ ಆಗ್ತದೆ. ಯಾವುದೇ ಕೆಲಸ ಕಾರ್ಯಗಳು ನಿಂತ್ಕೊಂಡ್ರೆ ನೀವು ಹಿಡಿದು ಮಾಡುವಂಥ ಸಾಮರ್ಥ್ಯ ನಿಮಗಿದೆ. ಯಾವ ಕೆಲಸಗಳನ್ನು ಕೂಡ ನೀವು ಅರ್ಧಕ್ಕೆ ಬಿಡಲ್ಲ. ಒಂದು ಕೆಲಸ ಹೇಳ್ತಾರೆ ಮುಗಿಯುವವರೆಗೆ ಬಿಡಲ್ಲ. ನಿಮಗೊಂಥರ ಹಠ ಇದೆ, ಕೋಪ ಇದೆ, ಒಂಥರ ತಾಪ ಇರುತ್ತೆ, ಇವೆಲ್ಲ ಇರುತ್ತೆ. ಅವೆಲ್ಲ ಸ್ವಲ್ಪ ಮಟ್ಟಿಗೆ ಕೋಪ ತಾಪ ಕಡಿಮೆ ಮಾಡ್ಕೋಬೇಕು, ತಾಳ್ಮೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಮತ್ತು ತಾವು ಯಾವುದಿದ್ರೂ ಕೂಡ ಯೋಚನೆ ಮಾಡಿ ಮುಂದೆ ಹೋಗಬೇಕು. ಆದರೂ ಕೂಡ ನಿಮಗೆಲ್ಲ ಮಾಡೋಕ್ಕೆ ಅನುಕೂಲ ಇದ್ದರು ರಾಹು ದ್ವಿತೀಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಡಚಣೆ ಆಗೋದು, ಮಿಸ್ಗೈಡ್ ಆಗೋದು, ಜನ ಸುಳ್ಳು ಹೇಳೋದು, ನಿಮ್ಮ ಹಿಂದೊಂದು ಮುಂದೊಂದು ಮಾತಾಡೋದು, ಇವೆಲ್ಲ ಆಗ್ಬೋದು. ಹಾಗಾಗಿ ನಿಮ್ಮ ಎದುರುಗಡೆ ಏನಿರುತ್ತೋ ಅದನ್ನು ಮಾತ್ರ ನೀವು ಟ್ರಾನ್ಸ್ಪರೆಂಟಾಗಿ ಏನಿದೆ ಅದನ್ನು ಮಾತ್ರ ತೊಗೊಳ್ಳಿ. ನೀವು ಹಿಂದ್ಗಡೆ ಅವ್ರು ಹಾಗೆ ಹೇಳಿದರು, ಇವ್ರು ಹೇಳಿದ್ರು, ಯಾರು ಏನೇ ಹೇಳಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ನಮ್ಮ ಎದುರುಗಡೆ ಬರಬೇಕು, ನಾವು ಮಾತಾಡಬೇಕು ಅಂತೇಳಿ. ಯಾಕೆಂದರೆ ದ್ವಿತೀಯದಲ್ಲಿ ರಾಹು ಇರ್ತಕ್ಕಂಥವನು ಹಿಂದ್ಗಡೆ ಒಂದು ಪ್ರಾಬ್ಲಮ್ ಬರೋದು, ಮುಂದ್ಗಡೆ ಒಂದು ಪ್ರಾಬ್ಲಮ್ ಬರೋದು, ಇವಾಗ ಒಂಥರ ಹೇಳೋದು, ಆಮೇಲೆ ಒಂಥರ ಹೇಳೋದು, ಮ್ಯಾನಿಪುಲೇಟ್ ಮಾಡೋದು, ಇವೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವ್ಯವಹಾರದಲ್ಲಿ, ಮಾತಲ್ಲಿ, ಮತಿಯಲ್ಲಿ, ಯೋಚನೆಯಲ್ಲಿ, ಚಿಂತನೆಯಲ್ಲಿ ಪ್ರತಿಯೊಂದು ಸಮಗ್ರವಾಗಿ ಸರಿಯಾಗಿ ಯೋಚನೆ ಮಾಡಬೇಕು. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದ್ದು ನಿಮ್ಮ ಮನಸ್ಸಿಗೆ ಖಚಿತ ಅನಿಸಿದ್ರೆ ನೀವು ಆವಾಗ ಮಾತಾಡಬೇಕು. ಇಲ್ಲಾಂದರೆ ಯಾರು ಹೇಳಿದ ಮಾತುಗೆಲ್ಲ ಮಾತಾಡೋಕೆ ಹೋದರೆ ಅನವಶ್ಯಕ ಜಗಳ ಆಗ್ತದೆ, ಮನಸ್ತಾಪ ಆಗುತ್ತೆ, ನಿಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ, ನಿಮ್ಮ ಜನರ ಜೊತೆ ಮನಸ್ತಾಪ ಬರುತ್ತೆ, ಆತ್ಮೀಯರು ಕೆಟ್ಟೋಗ್ತಾರೆ, ಇವೆಲ್ಲ ಆಗ್ತದೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ಇರಬೇಕು ಒಂದು ಮಕರ ರಾಶಿಯವರು. ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಸ್ಲೋ ಆಗ್ಬೋದು. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಬೇಕು ಅಂತಂದರೆ ಈಗ ಅದನ್ನು ಸ್ವಲ್ಪ ಮಟ್ಟಿಗೆ ಪೆಂಡಿಂಗ್ ಮಾಡಬೇಕು. ಯಾಕೆಂದರೆ ಗುರುವಿನ ಅನುಗ್ರಹ ಇಲ್ಲ. ಆಮೇಲೆ ಶುಕ್ರ ಇದ್ದಾನೆ. ಶುಕ್ರ ಇದ್ದರೂ ಕೂಡ ನಿಮಗೆ ಸುಖಕ್ಕೆ ಕಾರಕನೇ ಹೊರತು ಅವನು ದೇವ ದರ್ಶನಕ್ಕೆ ಅಷ್ಟು ಪ್ರಶಸ್ತ ಕೊಡಲ್ಲ ಅಂತ ನಾವು ಹೇಳ್ತೀವಿ. ಹಾಗಂತ ನೀವು ಏನು ಬಿಡಬೇಕು ಅಂತಿಲ್ಲ, ಎಲ್ಲ ಏನು ಮಾಡ್ತೀರೋ ಅದನ್ನೇ ಮಾಡಿ. ಮಾಡುವಾಗ ಹುಷಾರಾಗಿರಿ, ಸಾಲ ಮಾಡುವ ಹುಷಾರಾಗಿರಿ, ಮಾಡೋಕೆ ಹೋಗಬೇಡಿ ಅಂತ ಹೇಳ್ತೀವಿ. ಅವಶ್ಯಕತೆ ಬಿದ್ದರೆ ಮಾಡಿ. ಗ್ಯಾರಂಟಿ ಸುರಿಟಿ ಹಾಕುವಾಗ ಭಾಳ ನೋಡ್ಕೊಂಡು ಮಾಡ್ಕೊಂಡು ಮಾಡಿ. ಯಾರಿಗಾರು ಮತ್ತೆ ನೀವು ದುಡ್ಡು ಕೊಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ, ವಾಪಸ್ ಬರುತ್ತಾ ಇಲ್ವಾ ಅಂತ ಚಿಂತನೆ ಇರುತ್ತೆ. ನಿಮ್ಮ ಹತ್ರ ತೆಗೆದುಕೊಳ್ಳುವಾಗಿರತಕ್ಕಂಥ ಇಂಟ್ರೆಸ್ಟ್ ವಾಪಸ್ ಕೇಳಿದಾಗ ಅವ್ರಿಗೆ ಇರೋದೇ ಇಲ್ಲ. ಅವ್ರಿಗೆ ವಾಪಸ್ ಕೊಡಬೇಕು ಅಂತ ಅವ್ರು ಕೇಳ್ತಾರೆ, ನನಗೆ ತಗೊಂಡಿದ್ದೀನಿ ಕೊಡಬೇಕಂತ ನನಗೆ ಗೊತ್ತಿದೆ, ಇರಿ ಸ್ವಲ್ಪ ಅಂತ ಹೇಳಿ ನಿಮ್ಗೆ ತುಂಬ ವರ್ಷಗಟ್ಟಲೆ 6 ತಿಂಗಳ ವರ್ಷ ಲೇಟ್ ಮಾಡಿಬಿಡ್ತಾರೆ. ಈ ಥರ ತೊಂದರೆ ಆಗುತ್ತೆ. ಭಾಳ ಹುಷಾರಾಗಿರಿ, ಅಂಥ ತೊಂದರೆ ಆಗೋದಿಲ್ಲ. ಮುಖ್ಯವಾಗಿ ನಿಮಗೆ ಹುಷಾರಾಗಿದ್ದರೆ ಸಾಕು, ಅಂಥ ದೊಡ್ಡ ತೊಂದರೆ ಇರೋದಿಲ್ಲ. ಮತ್ತು ಇನ್ನು ಕೆಲವೊಂದಷ್ಟು ವ್ಯವಹಾರಗಳನ್ನು, ಅಂದರೆ ಮೆಡಿಕಲ್ ಶಾಪ್ ಮಾಡೋರಿಗೆ ಈ ಮಕರ ರಾಶಿಯವರಿಗೆ ಅನುಕೂಲ ಇರುತ್ತೆ. ವೈದ್ಯರಿಗೆ ಸ್ವಲ್ಪ ಅನುಕೂಲ ಇರುತ್ತೆ. ಮತ್ತು ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇರುತ್ತೆ. ನ್ಯಾಯವಾದಿಗಳಿಗೆ ಅನುಕೂಲ ಇರುತ್ತೆ. ಈ ಜೀನ್ಸಿ ಅಂಗಡಿ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಇರುತ್ತೆ. ವಸ್ತ್ರ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಇರುತ್ತೆ. ಇನ್ನು ದೇವಸ್ಥಾನ ಕಟ್ಟಿಸುವಂಥವ್ರು, ಧ್ಯಾನ ಮಂಟಪ, ದೇವಸ್ಥಾನ, ಸಂಘ ಸಂಸ್ಥೆ ಕಟ್ಟಿಸುವವರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ತೀರ್ಥಯಾತ್ರೆ ಹೋಗೋರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಸ್ವಲ್ಪ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಆಗುತ್ತೆ ಅಂತಲ್ಲ, ಮುಂದೆ ಯಾವುದೋ ಸಮಯದಲ್ಲಿ ಹೋಗುವಂಥವಾಗಿದೆ. ಫ್ಯಾನ್ಸಿ ವಸ್ತ್ರ ಮಾರಾಟ ಮಾಡೋರಿಗೆ ಅನುಕೂಲ ಇದೆ. ರೇಷ್ಮೆ ವಸ್ತ್ರ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅಷ್ಟು ಅನುಕೂಲ ಇಲ್ಲ. ಇನ್ನು ಪೆಟ್ರೋಲ್ ಬಂಕ್ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇದೆ.
ಆಮೇಲೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವರ್ಕ್ಶಾಪ್ ಮಾಡೋರು, ಕಂಪನಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಅನುಕೂಲ ಇದೆ. IT ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ನಿಧಾನ ಇದೆ. ಅವರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಪ್ರಮೋಷನ್ನು ಮತ್ತೊಂದು ಇನ್ನೊಂದು ಸ್ವಲ್ಪ ತೊಂದರೆ ಆಗುತ್ತೆ. ಸರ್ಕಾರದ ಉದ್ಯೋಗ ಮಾಡೋರಿಗೆ ತುಂಬ ಅನುಕೂಲ ಇದೆ. ಸರ್ಕಾರೇತರ ಅಂದರೆ ಸೆಮಿ ಗೌರ್ಮೆಂಟಲ್ಲಿ ಮಾಡೋರಿಗೆ ಸ್ವಲ್ಪ ತೊಂದರೆ ಇದೆ. ಅಂದರೆ ಕೇಂದ್ರ ಗೌರ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಅನುಕೂಲ, ರಾಜ್ಯ ಗೌರ್ಮೆಂಟ್ ಮಾಡೋರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಹೀಗೆ ಆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರದ ಅಂಗಸಂಸ್ಥೆ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರದ ಕೆಲವೊಂದಷ್ಟು ಕಾಂಟ್ರಾಕ್ಟ್ ಬೇಸ್ ಕೆಲಸ ಮಾಡೋರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮಗೆಲ್ಲ ಕೆಲಸ ಆಗ್ತದೆ. ಅವಸರಕ್ಕೆ ಯಾವುದೇ ಒಂದು ಆಗೋದಿಲ್ಲ. ಹಾಗಾಗಿ ತಾಳ್ಮೆ ಕಳ್ಕೊಳ್ಳದೆ ಸ್ವಲ್ಪ ಸ್ಲೋ ಆಗಿದ್ದರೆ ನಿಮಗೆ ತುಂಬ ಮುಂದೆ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಭವಿಷ್ಯದಲ್ಲಿ ಮುಂದೆ ಒಳ್ಳೆಯ ಫಲಗಳು, ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮಕರ ರಾಶಿಯವರು ಎಲ್ಲ ರೀತಿಯಲ್ಲೂ ಚಿಂತನೆ ಮಾಡ್ಕೊಂಡು ಮುಂದೆ ಹೋಗಬೇಕು. ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ಹಾಗಂತ ಚಿತ್ರರಂಗದಲ್ಲಿರೋರಿಗೆ ಅನುಕೂಲ ಇರುತ್ತೆ. ಚಿತ್ರರಂಗದಲ್ಲಿರೋರಿಗೆ, ಮೀಡಿಯಾದಲ್ಲಿರೋರಿಗೆ ಅವರಿಗೆಲ್ಲ ಅನುಕೂಲ ಇರುತ್ತೆ. ಕಲಾವಿದರಿಗೆ ಅನುಕೂಲ ಇರುತ್ತೆ. ಹಾಗೆ ಕೆಲವೊಂದಷ್ಟು ಈ ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಬಟ್ ಟೋಟಲಿ ನಾವು ಈ ಮಕರ ರಾಶಿಯವರು ಚಿಂತನೆ ಮಾಡಿದ್ರೆ ಮಧ್ಯಮ ಫಲ ಅಂತ ಹೇಳಬೇಕು. ಹಾಗಾಗಿ ಆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರ್ದು ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಹತ್ತಿರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತುಳಸಿ ಅರ್ಚನೆಯನ್ನು ಶನಿವಾರ ದಿವಸ ಮಾಡೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಇನ್ನೂ ಕಷ್ಟ ಆಯಿತು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.